Hello everyone, welcome to Sanmargaha classes. ಆರನೇ ಪ್ರಶ್ನೆ ಮೌರ್ಯರು ಮತ್ತು ಕುಶಾಣರು ಎಂಬಂತಹ ಚಾಪ್ಟರ್ ಇಂದ ಗಾಂಧಾರ ಶೈಲಿಯು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಗಾಂಧಾರ ಶೈಲಿಯು ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದು ಗಾಂಧಾರ ಶೈಲಿಯ ಶಿಲ್ಪ, ಬುದ್ಧನ ಶಿಲ್ಪ. ಓಕೆನಾ? ಆಪ್ಷನ್ ಎ ಗೀತಾ ಸಾಹಿತ್ಯ, ಆಪ್ಷನ್ ಬಿ ನೃತ್ಯ, ಆಪ್ಷನ್ ಸಿ ಬೌದ್ಧ ಶಿಲ್ಪಕಲೆ, ಆಪ್ಷನ್ ಡಿ ಜೈನ ಶಾಸನಗಳು. ಓಕೆ, ಸೊ ಗ್ರೀಕರ ನಂತರ ಭಾರತೀಯ ಚರಿತ್ರೆ ಹಾಗೂ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದವರು ಕುಶಾಣ. ಓಕೆ, ಬೌದ್ಧ ಧರ್ಮಕ್ಕೆ ಕುಶಾಣರು ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾರೆ. ಯಾವ ಧರ್ಮಕ್ಕೆ? ಬೌದ್ಧ ಧರ್ಮಕ್ಕೆ ಕುಶಾಣರು ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾರೆ. ಬೌದ್ಧ ಧರ್ಮಕ್ಕೆ. ಓಕೆ, ಇವರ ಕಾಲದಲ್ಲಿ ಮಹಾಯಾನ ಪಂಥ, ಬೌದ್ಧರಲ್ಲಿ ಎರಡು ಪಂಥ, ಹೀನಯಾನ, ಮಹಾಯಾನ. ಮಹಾಯಾನ ಪಂಥವು ಇವರ ಆಶ್ರಯದಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನ ಪಡೆಯುತ್ತೆ. ಗಾಂಧಾರ ಶಿಲ್ಪಕಲೆಯು ಕೂಡ ಇವರಿಂದ ಪ್ರಸಿದ್ಧಗೊಂಡಿರುವಂಥದ್ದು. ಗಾಂಧಾರ ಅನ್ನುವಂಥದ್ದು ಬೌದ್ಧ ಶಿಲ್ಪಕಲೆ. ಓಕೆ, ಥ್ಯಾಂಕ್ ಯು.